ಲೋಕಸಭಾ ಕ್ಷೇತ್ರ. ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ 2 ಬಾರಿ MP ಆಗಿರುವಂತ ನಮ್ಮ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈತಪ್ಪಿ ಹೋಗುತ್ತೆ ಅನ್ನೋ ವಿಚಾರ ಬಂದಾಗ ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಪ್ರಶ್ನೆ ಬರುತ್ತೆ. ಆಗ ಬಿಜೆಪಿ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡುತ್ತೆ ಕಾಂಗ್ರೆಸ್ಗೆ ಅನ್ನೋದು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಲೋಕಕಣ ರಂಗೇರ್ತಾ ಇದೆ. ರಾಜಸ್ಥಾನ ಫಾರ್ಮುಲಾವನ್ನ ಬಿಜೆಪಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಹೆಣಿತಾ ಇದೆ. ಯದುವೀರ್ ಒಡೆಯರ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆಯನ್ನ ಬಿಜೆಪಿ ಮಾಡಿದ್ಯಾ ಅಥವಾ ಇಂಥದ್ದೊಂದು ಲೆಕ್ಕಾಚಾರ ನಡೀತಾ ಇದೆಯಾ? ಹಳೆ ಮೈಸೂರಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮತ ಸೆಳೆಯೋದಕ್ಕೆ ತಂತ್ರವನ್ನ ಬಿಜೆಪಿ ಹೆಣಿತಾ ಇದೆ. ಭಾವನಾತ್ಮಕವಾಗಿ ಮತವನ್ನ ಸೆಳೆಯಲು ಬಿಜೆಪಿ ತಂತ್ರಗಾರಿಕೆ ಮಾಡ್ತಾ ಇದೆ. ಮೈಸೂರು, ತುಮಕೂರು, ಮಂಡ್ಯ, ಚಿತ್ರದುರ್ಗ, ಹಾಸನ, ಚಾಮರಾಜನಗರದಲ್ಲಿ ಪ್ಲಸ್ ಆಗೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಮೈಸೂರಿನಲ್ಲಿ ಒಂದು ಮೇಜರ್ ಆಗಿ ಒಂದು ತೀರ್ಮಾನಕ್ಕೆ ಬರಬಹುದು. ಅದು ಸಿಟ್ಟಿಂಗ್ MP ಪ್ರತಾಪ್ ಸಿಂಹ ಅವರನ್ನ ಬದಲಿಸಿ ಯದುವೀರ ಕೃಷ್ಣದತ್ತ ಒಡೆಯರ್ ಅವರಿಗೆ ಟಿಕೆಟ್ ಕೊಡುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ ಅನ್ನೋದು. ಈ ಬೆಳವಣಿಗೆ ನಡುವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇವತ್ತಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಮೈಸೂರಿನ ರಾಜವಂಶಸ್ಥರ ನಡೆಯನ್ನ ಗಮನಿಸಿದಾಗಿದ್ದು ಗೊತ್ತಾಗಿರುತ್ತೆ. ಯಾವುದೇ ಮಹತ್ವವಾದ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಮುಂಚೆ ಮಠ ಮಂದಿರಗಳಿಗೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದು ನಂತರದಲ್ಲಿ ಪ್ರಮುಖ ನಿರ್ಧಾರಕ್ಕೆ ಮುಂದಾಗ್ತಾರೆ ಒಡೆಯರ್ ವಂಶಸ್ಥರು ಅನ್ನೋದು ಈ ಹಿಂದೆ ಅನೇಕ ಘಟನೆಗಳನ್ನ ಗಮನಿಸಿದಾಗ ನಮ್ಮ ಗಮನಕ್ಕೆ ಬರುತ್ತೆ. ಈಗಲೂ ಕೂಡ ಅಂಥದ್ದೇ ಒಂದು ಬೆಳವಣಿಗೆ. ಪರಕಾಲ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದಿದ್ದಾರೆ ಒಡೆಯರ್. ನಿನ್ನೆ ಶೃಂಗೇರಿ ಮಠಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು ಯದುವೀರ್. ಒಡೆಯರ್ ನಿರ್ಧಾರಕ್ಕೂ ಮುನ್ನ ಮಹತ್ವದ ಆ ನಿರ್ಧಾರಕ್ಕೆ ಬರೋಕ್ಕೂ ಮುಂಚೆ ಶ್ರೀಗಳ ಆಶೀರ್ವಾದವನ್ನ ಪಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ಮಠ ಮಂದಿರಗಳಿಗೆ ಭೇಟಿ ನೀಡ್ತಿದ್ದಾರಾ ನೋಡಿ ದೃಶ್ಯ. ಪರಕಾಲ ಶ್ರೀಗಳನ್ನ ಭೇಟಿ ಮಾಡಿದ್ದು, ಅದಾದ ನಂತರದಲ್ಲಿ ಶೃಂಗೇರಿಗೂ ಕೂಡ ಭೇಟಿಯನ್ನ ನೀಡಿದ್ರು. ಹೀಗಾಗಿ ಲೋಕಸಭಾ ಅಖಾಡಕ್ಕೆ ಅಧಿಕೃತವಾಗಿ ಧುಮುಕೋಕ್ ಮುಂಚೆ ಮಠಗಳ ಶ್ರೀಗಳ ಭೇಟಿ ಹಾಗೆ ಆಶೀರ್ವಾದನ ಅನ್ನೋ ಒಂದು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ರಾಜಸ್ಥಾನದಲ್ಲೂ ಕೂಡ ಇಂಥದ್ದೇ ಒಂದು ತಂತ್ರಗಾರಿಕೆ. ಅಂದ್ರೆ ಅಲ್ಲಿನ ರಾಜವಂಶಸ್ಥರು ಪೊಲಿಟಿಕಲಿ ಇನ್ವಾಲ್ವ್ ಆದಾಗ ಒಂದು ಸೆಂಟಿಮೆಂಟಲ್ ಕನೆಕ್ಷನ್ ಇರುತ್ತೆ ಜನರಿಗೆ. ಅಂದ್ರೆ ನಮ್ಮ ವಂಶಸ್ಥರು, ನಾವು ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ರೀತಿಯ ಒಂದು ಭಾವನಾತ್ಮಕ, ನಾವು ಹೇಳ್ದ ಹಾಗೆ ಆಗ್ಲೇ ಭಾವನಾತ್ಮಕವಾಗಿ ವರ್ಕೌಟ್ ಆಗಬಹುದಾ ಅನ್ನೋ ಲೆಕ್ಕಾಚಾರದಲ್ಲಿ ಯದುವೀರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಇದು ಇನ್ನೂ ಆಗಲಾಗ್ತಿದೆ, ಅಧಿಕೃತ ಅಲ್ಲ. ಕಾದ್ ನೋಡ್ಬೇಕು. ಯಾಕಂದ್ರೆ ಪ್ರತಾಪ್ ಸಿಂಹ ಅವರು 2 ಅವಧಿಗೆ ಸಂಸದರಾಗಿದ್ದಾರೆ. ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ಅಷ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ರಿಪೋರ್ಟ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಾಪ್ ಸಿಂಹ ಅವರನ್ನ ಪಕ್ಕಕ್ಕೆ ಸರಿಸಿ ಯದುವೀರ್ ಅವರಿಗೆ ಟಿಕೆಟ್ ಕೊಡುತ್ತಾ ಬಿಜೆಪಿ? ಕಾದ್ ನೋಡ್ಬೇಕಾಗಿದೆ. ಖಂಡಿತ ಪ್ರತಾಪ್ ಸಿಂಹ ಅವರಂತೂ ಕೈಕಟ್ಟಿ ಕುಳಿತುಕೊಂಡಿಲ್ಲ. ಹೈಕಮಾಂಡ್ ಮುಂದೆ ನಾನು ನನ್ನ ಕ್ಷೇತ್ರ, ನನ್ನ ಕೆಲಸ ಎಲ್ಲವನ್ನ ತೆರೆದಿಟ್ಟಿದ್ದಾರೆ. ಎಸ್, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈತಪ್ಪಿ ಹೋಗುತ್ತೆ ಅನ್ನುವ ಚರ್ಚೆ ಸುದ್ದಿಗೆ ಬಂದಾಗ ಮೈಸೂರು ಕ್ಷೇತ್ರದಿಂದ ಹಾಲಿ ಸಂಸದರಿಗೆ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗೋದಿಲ್ವೇನೋ ಅಂಥೇಳಿ ಕ್ಷೇತ್ರದ ಜನರಿಗೆ ತಿಳಿದಾಗ ಪ್ರತಾಪ್ ಸಿಂಹ ವಿರುದ್ಧ ಸ್ವಪಕ್ಷದಲ್ಲೇ ಷಡ್ಯಂತ್ರ ನಡೀತಿದೆ ಅನ್ನುವ ಚರ್ಚೆಗಳು ಮುನ್ನೆಲೆಗೆ ಬಂದಾಗ ಪ್ರತಾಪ್ ಸಿಂಹ ಅವರ ಬೆಂಬಲಕ್ಕೆ ಅಭಿಮಾನಿಗಳು, ಗಣ್ಯರು ಎಲ್ಲರೂ ನಿಂತ್ಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಪರ GT ದೇವೇಗೌಡರು ಬ್ಯಾಟ್ ಬೀಸಿದ್ದಾರೆ. ಶ್ರೀವತ್ಸ ಕೂಡ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಟ್ಟರು ಒಳ್ಳೇದು, 2 ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಿಂಹಗೆ ಟಿಕೆಟ್ ಕೊಡದಿದ್ರೆ ನೋಟಾಗೆ ವೋಟ್ ಅಂತೇಳಿ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ನಾವು ಯಾರಿಗೂ ವೋಟ್ ಹಾಕೋದಿಲ್ಲ, ನಾವು ನೋಟಾಗೆ ವೋಟ್ ಹಾಕಿ ಬರ್ತೀವಿ ಅಂತೇಳಿ. ಅಂದ್ರೆ ವೋಟ್ ಹಾಕ್ಲಿಕ್ಕೆ ಮನಸ್ಸು ಒಪ್ಪಲ್ಲ ಅಲ್ಲ. ಅಂದ್ರೆ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರೆ. ಬಿಜೆಪಿ ಪಕ್ಷ ಬಿಟ್ಟು ಬೇರೆ ಯಾರಿಗೂ ಕೂಡ ವೋಟ್ ಹಾಕ್ಲಿಕ್ಕೆ ಮನಸ್ಸಾಗೋದಿಲ್ಲ. ಪ್ರತಾಪ್ ಸಿಂಹ ಅವರ ಬದಲಿಗೆ ಬೇರೆ ಯಾರಿಗೋನೋ ಟಿಕೆಟ್ ಕೊಟ್ರೆ ಅವ್ರಿಗೆ ಹಾಕೋದು ಬೇಡ, ನಾವು ನೋಟಾಗಿ ಹಾಕ್ತೀವಿ ಅಂತ ಹೇಳಿ ಇದೊಂದು ರೀತಿ ಬ್ಲಾಕ್ ಮೇಲ್ ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ ಮಾತನಾಡಿದ್ದಾರೆ. ಪ್ರತಾಪ್ ಸಿಂಹ ಅವರ ಬೆಂಬಲಕ್ಕೆ ನಿಂತು ಕೆಲವರು ಗಣ್ಯರು GT ದೇವೇಗೌಡರನ್ನ ಒಳಗೊಂಡು ಗಮನಿಸೋಣ. ಪ್ರತಾಪ್ ಸಿಂಹ 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. 2 ಬಾರಿನೂ ಅವ್ರನ್ನ ಬೆಂಬಲಿಸಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ, ಒಳ್ಳೆ ಹೆಸರು ಕೂಡ ಗಳಿಸಿದ್ದಾರೆ. ಆದ್ದರಿಂದ ಎಲ್ಲರೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಇದ್ದಾರೆ. ಆ ವಿಚಾರ ಯಾವುದೂ ನಮ್ಮ ಗಮನಕ್ಕೆ ಬಂದಿಲ್ಲ ಇದುವರೆಗೆ. ಯಾವಾಗಲೂ ಕೂಡ ಈ ಸ್ಥಾನ ಹಿಂದೆ ತುಳಸಿದಾಸಪ್ಪನವ್ರು ಆಗಿದ್ದು, ಅದಾದಮೇಲೆ ಈ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ 10 ವರ್ಷದಿಂದ ಲೋಕಸಭಾ ಸದಸ್ಯರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರತ್ಯೇಕ ಚರ್ಚೆ ಆಗಲಿಲ್ಲ. 1 to 1 ಮಾತಾಡಿದಂಥ ಸಂದರ್ಭದಲ್ಲೂ ಸುಮಾರು ಬಂದಿರೋಂಥ ಎಲ್ಲ ಕಾರ್ಯಕರ್ತರು ಒಂದು ಟಿಕೆಟ್ ಕೊಡಗನವರು ಆಕಾಂಕ್ಷಿಗಳಿದ್ದಂಥ ಸಂದರ್ಭದಲ್ಲಿ ನಮಗೆ ಕೊಡಿ ಅಂತ ಕೇಳಿರೋದು ಬಿಟ್ಟರೆ, ಆ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವ್ರ ವಿರುದ್ಧ ಈಗೇನು ನೆನ್ನೆಯಿಂದ ನಡೀತಾ ಇದೆ ಆ ಥರದ ಚರ್ಚೆ ಎಲ್ಲೂ ಆಗಿಲ್ಲ. ನೆನ್ನೆ ನಾನು ಅದಾದಮೇಲೆ ರಾತ್ರಿನೂ ರಾಜ್ಯದ ನಾಯಕರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲೂ
ಅದೇ ಒಂದು ದಿವಸ ಮೀಟಿಂಗ್ ಮುಂದಕ್ಕೆ ಹೋಗಿರೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೇಳಿದ್ದಕ್ಕೆ ಇಲ್ಲ ಆ ಥರದ್ದು ಏನೂ ನಡೆದಿಲ್ಲ, ಏನಕ್ಕೆ ಹಿಂಗೆಲ್ಲ ಆಗ್ತಿದೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಬಿಟ್ಟರೆ ಎಲ್ಲೂ ಆ ಥರದ್ದು ಸಂಗತಿಗಳ ಬಗ್ಗೆ ಕಾಣ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪೇ ಬಿಡ್ತು ಅನ್ನೋ ರೀತಿಯ ಚರ್ಚೆ ಆಗ್ತಾ ಇದೆ. ಅವರ ಬೆಂಬಲಕ್ಕೆ ಅವರ ಅಭಿಮಾನಿಗಳು ಹಾಗೆ ಕೆಲ ಅವರದೇ ಪಕ್ಷ, ಕೆಲ ಬೇರೆ ಪಕ್ಷದ ನಾಯಕರು ಕೂಡ ಬೆಂಬಲವಾಗಿ ನಿಂತಿರೋದು. ಬಟ್ ಈ ಯಾವ ರೀತಿ ಚರ್ಚೆ ಜನರ ಮಟ್ಟದಲ್ಲಿ ನಡೀತಾ ಇದೆ, ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತಿದೆ, ಹಾಗೆ ರಾಜಕೀಯ ವಲಯದಲ್ಲಿ ಪ್ರಮುಖವಾಗಿ ಬಿಜೆಪಿ ಪಾಳೆಯದಲ್ಲಿನ ಚರ್ಚೆ, ಅದರ ಸ್ವಾರಸ್ಯಕರ ಸಂಗತಿ ಹಂಚಿಕೊಳ್ತಾ ಹೋಗೋದಾದ್ರೆ? ಸ್ಮಿತಾ, ಸದ್ಯ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅಥವಾ ಇಲ್ವಾ ಅಂತಕ್ಕಂಥದ್ದು ಆದರೆ ಯಾವುದೂ ಕೂಡ ಅಧಿಕೃತವಾಗಿ ನಿಶ್ಚಯ ಆದರೆ ಈವರೆಗೂ ಕೂಡ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರು ಕೂಡ ಯಾರೂ ಕೂಡ ಈ ಗುಟ್ಟನ್ನು ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಕಳೆದ 2-3 ದಿನಗಳಿಂದ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಈ ಪ್ರತಾಪ್ ಸಿಂಹ ಅವರ ಕ್ಷೇತ್ರ ಮೈಸೂರು ಭಾಳ ಚರ್ಚೆಯಾಗಿ ಆಗಿರ್ತಕ್ಕಂಥದ್ದು. ಆದರೆ ಈಗ ಸದ್ಯ ಹೈಕಮಾಂಡ್ ನಾಯಕರು ಸೇರಿದಂತೆ ರಾಜ್ಯದ ಕೆಲವು ಹಿರಿಯ ನಾಯಕರು ಒಂದು ಚಿಂತನೆಯನ್ನು ನಡೆಸಿರ್ತಕ್ಕಂಥದ್ದು. ಅದು ಏನಂತಂದರೆ ಪ್ರತಿ ಬಾರಿಯ ಚುನಾವಣೆಯಲ್ಲೂ ಹೊಸ ಸ್ಟ್ರಾಟಜಿಗಳನ್ನು ಹೊಸ ಲೆಕ್ಕಾಚಾರಗಳನ್ನ ಮಾಡ್ತಕ್ಕಂಥ ಹೈಕಮಾಂಡ್ ಅವರ ಜೊತೆಗೆ ರಾಜ್ಯ ನಾಯಕರು ಕೂಡ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಏನಂದರೆ ಮೈಸೂರಿನಿಂದ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರ ಬದಲಾಗಿ ಒಂದು ವೇಳೆ ಮೈಸೂರಿನ ಒಡೆಯರು ರಾಜವಂಶಸ್ಥರಾದಂತಹ ಯದುವೀರ್ ಒಡೆಯರ್ ಅವರನ್ನ ಕಣಕ್ಕಿಳಿಸಿದರೆ ಹೇಗೆ ಇರುತ್ತೆ ಅಂತಕ್ಕಂಥ ಒಂದು ಚರ್ಚೆ ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೆದಿರ್ತಕ್ಕಂಥದ್ದು. ಇದಕ್ಕೆ ರಾಜ್ಯದ ಕೆಲ ಹಿರಿಯ ನಾಯಕರು ಕೂಡ ಒಂದು ರೀತಿ ಅವರು ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದುಬಂದಿರತಕ್ಕಂತಹ ಮಾಹಿತಿ. ಆದರೆ ಮೈಸೂರು ಒಡೆಯರವ್ರನ್ನ ಯದುವೀರ್ ಒಡೆಯರವ್ರನ್ನ ಕಣಕ್ಕಿಳಿಸಿದರೆ ಆಗುವಂತಹ ಲಾಭಗಳ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರ ಬಳಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಅದು ಯಾವ ರೀತಿ ಅಂತ ನೋಡಿದರೆ ಸ್ಮಿತಾ, ಕೇವಲ ಈಗ ಪ್ರತಾಪ್ ಸಿಂಹ ಅವರನ್ನ ಕಣಕ್ಕೆ ಇಳಿಸಿದ್ದಾರೆ, ಕೇವಲ ಅದು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಆಗ್ತಕ್ಕಂಥದ್ದು ಆ ನಾಯಕರು. ಆದರೆ ಒಡೆಯರವ್ರನ್ನ ಕಣಕ್ಕೆ ಇಳಿಸಿದ್ದೆ ಆದರೆ ಯದುವೀರ್ ಒಡೆಯರವ್ರನ್ನ ಇಲ್ಲಿ ಹಾಕ್ತಕ್ಕಂಥದ್ದು ಕಂಪ್ಲೀಟ್ ಹಳೆ ಮೈಸೂರು ಭಾಗ ಏನಿದೆ, ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂತಹ ಮೈಸೂರು ಸಂಸ್ಥಾನಕ್ಕೆ ಸಂಸ್ಥಾನದ ಬಗ್ಗೆ ಗೌರವ ಇರತಕ್ಕಂಥವ್ರು, ಅಪಾರ ವಿಶ್ವಾಸ ಮತ್ತು ಪ್ರೀತಿ ಇರತಕ್ಕಂಥವ್ರ ಜೊತೆಗೆ ಸಾಕಷ್ಟು ಗೌರವವನ್ನು ರಾಜಮನೆತನಕ್ಕೆ ಏನು ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸಹಜವಾಗಿ BJP ಅತ್ತ ವಾಲುವಂಥದ್ದು. ಈ ಮೂಲಕ ಮತ ಕ್ರೋಢೀಕರಣಕ್ಕೆ ಒಂದು ರೀತಿಯ ಹೊಸ ಸ್ಟ್ರಾಟಜಿಯನ್ನು ಮಾಡಿರ್ತಕ್ಕಂಥದ್ದು. ಪ್ರತಿ ಬಾರಿಯೂ ಪ್ರತಿ ರಾಜ್ಯದಲ್ಲೂ ಕೂಡ ಇಂತಹ ಒಂದು ಉದಾಹರಣೆಯಾಗಿ ಇಂಥ ಸ್ಟ್ರಾಟಜಿಗಳನ್ನು ಮಾಡ್ತಾನೆ ಇರ್ತಾರೆ. ಇದಕ್ಕೆ ಕಳೆದ ಬಾರಿಯ ರಾಜಸ್ಥಾನ ಚುನಾವಣೆಯಲ್ಲಿ ಆದಂಥದ್ದು ಕೂಡ ಇದೇ ರೀತಿಯಾಗಿಯೇ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿನೇ ಈ ರಾಜಸ್ಥಾನ ಫಾರ್ಮುಲಾವನ್ನು ಈ ಬಾರಿ ರಾಜ್ಯದಲ್ಲಿ ಅಳವಡಿಸ್ಕೊಳ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದಿರ್ತಕ್ಕಂಥದ್ದು. ಆದರೆ ಯಾವುದೂ ಕೂಡ ಫೈನಲ್ ಆಗಿಲ್ಲ. ನಾಳೆ ನಡೀತಕ್ಕಂತಹ ಕೇಂದ್ರ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಹಾಗೇನೇ ಕೇಂದ್ರ ಚುನಾವಣಾ ಸಮಿತಿ ಸಭೆ ಇವೆರಡರಲ್ಲೂ ಕೂಡ ಡಿಸ್ಕಸ್ ಆಗಬೇಕಾಗತ್ತೆ. ಅದಕ್ಕೆ ಅಂತಿಮವಾಗಿ ಹಾಲಿ ಸಂಸದರು ಪ್ರತಾಪ್ ಸಿಂಹ ಇರೋದ್ರಿಂದ ಅವರಿಗೆ ಟಿಕೆಟ್ ಕೊಡಬೇಕೋ ಬೇಡೋ ಅಂತಕ್ಕಂಥದ್ದು ಕೂಡ ನರೇಂದ್ರ ಮೋದಿ ಅವರು ಡಿಸೈಡ್ ಮಾಡಬೇಕು. ನಿಲ್ಲೋದಿಲ್ಲ, ನೋಡೋಣ ಸುರೇಶ್ ಯಾವ ಹಂತಕ್ಕೆ